ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಬಿಜಾಪುರ ಧೋನಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಖಾಲಿಯಾಗಿರುವ ಸ್ಥಾನಕ್ಕೆ ನಾಯಕರ ಆಯ್ಕೆ ಸಲುವಾಗಿ ಕಾಂಗ್ರೆಸ್ ಪಾಳಿಯಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಸಿಫರಾಜು ಸೇಠ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರುಗಳ ಸಭೆ ನಡೆಯುತ್ತಾ ಇದೆ. ಒಮ್ಮತ ನಿರ್ಣಯಕ್ಕೆ ಬರಲು ಪ್ರಯತ್ನ ನಡೆಸುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರ ಸಲುವಾಗಿ ಕೆಲವು ಹೆಸರುಗಳು ಪ್ರಸ್ತಾವನೆವಾಗಿದ್ದು, ಅದರಲ್ಲಿ ಸುಹೇಲ್ ಸಂಗೊಳ್ಳಿ ಅವರ ಹೆಸರು ಬಹುತೇಕ ಖಚಿತವಾಗಿದೆ ಎಂದು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಬಿರುಸಿನ ಚಟುವಟಿಕೆ ಗರಿಗೇರಿದ್ದು, ಜುಲೈ 24ರಂದು ನಡೆಯಲಿರುವ ಮಹಾನಗರ ಪಾಲಿಕೆ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಯಾರು ಆಯ್ಕೆಯಾಗುತ್ತಾರೆ ಎಂದು ಬೆಳಗಾವಿ ಜನತೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆಡಳಿತ ಪಕ್ಷದ ನ್ಯೂನತೆಗಳು ಹಾಗೂ ಮಹಾನಗರ ಪಾಲಿಕೆ ನಡೆಯುತ್ತಿರುವ ಸಮಸ್ಯೆಗಳ ಗಟ್ಟಿ ಧ್ವನಿಯಾಗಿ ಯಾರು ನಿಲ್ಲುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಸರ್, ಈಗ ಮಹಾನಗರ ಪಾಲಿಕೆದು ಅಪೋಸಿಷನ್ ಲೀಡರ್ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಚರ್ಚೆ ಯಾವ ರೀತಿ ಕಾಂಗ್ರೆಸ್ ಒಂದು ವಿರೋಧ ಪಕ್ಷ ಯಾವ ರೀತಿ ಇದನ್ನು ನೋಡ್ತಾ ಇದೆ? ಈಗ ಸದ್ಯ ನಿನ್ನೆ ಮೇಲೆ ಅವರು ಮೀಟಿಂಗ್ ಮಾಡಿಸಿದ್ರೆ ಸದ್ಯ ಸುಹೇಲ್ ಸಂಗೊಳ್ಳಿ ಅವ್ರದ್ದು ಹೆಸರು ಮುಂದೆ ಬರ್ತಾ ಇದೆ ಸರ್, ಚರ್ಚೆ ನಡೆಸಿದೆ. ಬಹುಶಃ ಸುಹೇಲ್ ಸಂಗೊಳ್ಳಿದು ಬಹುಶಃ ಆಗ್ಬೋದು ಅಂತ ನಂದು. ಸರ್, ಆಕಾಂಕ್ಷಿಗಳು ಹೆಚ್ಚಿಗಿದ್ರು ಯಾವ ರೀತಿ ಇದನ್ನು ಒಂದು ರಾಜಕೀಯವಾಗಿ ಇದನ್ನು ನೋಡ್ಬೋದು ಅಂತ ಆಕಾಂಕ್ಷಿಗಳನ್ನು ಹೆಚ್ಚಿಗಿದ್ರು ಅವರು ತಮ್ಮ ದಾವೆಗಳನ್ನು ಓಡ್ತಾ ಇದ್ರು, ನಾನು ಆಗ್ತೀನಿ ಎಲ್ಲಿ ಏನು ಒಂದು ಒಮ್ಮತದಿಂದ ನೀವು ಒಮ್ಮತಕ್ಕೆ ಬದ್ಧತೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು MLA ಅವರು ಡಿಸೈಡ್ ಮಾಡೋರು, ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಸರ್. ನಮ್ಮ ಏನು ಎಲ್ಲಕ್ಕಿಂತ ನಾವು ಇವರು ಎಲ್ಲರೂ ಏನು ನಮ್ಮೇನು ಸಂಬಂಧ ಇರೋದು ಗೊತ್ತಿರುವಾಗ ಅವ್ರು ಡಿಸೈಡ್ ಮಾಡಿ ಹೇಳ್ತಾರೆ ಸರ್. ಬಹುಶಃ ಡಿಸೈಡ್ ಮಾಡಿದಾರೆ, ನಾಳೆ ಬಹುಶಃ ಕೌನ್ಸಿಲ್ ಒಳಗೆ ನಮಗೆ ಗೊತ್ತಾಗ್ತದೆ ಸರ್. ಸರ್, ಈ ವಿಷಯದಲ್ಲಿ ನಾಳೆ ಕೌನ್ಸಿಲಿಂಗ್ ನಿಲ್ಲದೆ ಕೆಲವೊಂದು ಹಲವಾರು ವಿಷಯಗಳ ಈಗಾಗಲೇ ಪ್ರಾಮುಖ್ಯತೆಯಿಂದ ಒಂದು ಚರ್ಚೆ ಗ್ರಾಸ ಆಗ್ತಾ ಇದಾವೆ. ಮಹಾನಗರ ಪಾಲಿಕೆ ಮೇಯರ್ ಅವ್ರ ವಿಷಯದಾಗಿ ಒಂದು ಏನಿವಾಗ ಸ್ಟೇವನ್ನು ಸ್ಟೇದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಅವರು ಇದ್ದಾರೆ. ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ನಡೀತಾ ಇರುವಂಥ ಅಫರಾತಫರಿ ವಿಷಯಗಳು ಕೂಡ ಸಾರ್ವಜನಿಕರಲ್ಲಿ ಚರ್ಚೆ ನಡೀತಾ ಇದೆ. ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ನೋಡ್ತೀರಿ ಇದನ್ನು? ಅದೇ ಸ್ಟಡಿ ಮಾಡ್ತಾ ಇದ್ದೇನೆ ಸರ್ ನಾವು ಈಗ ಸದ್ಯ. ಈಗ ನಾಳೆ ಕೌನ್ಸಿಲ್ ಒಳಗೆ ಏನೈತಿ ತಮ್ಮ ಮುಂದೆ ಎಲ್ಲ ಬರ್ತದೆ ಸರ್, ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡ್ತಾ ಇದ್ದಾರೆ. ಇದೊಂದು ಆಡಳಿತ ಪಕ್ಷವನ್ನು ಹಿಡಿದು ಕಟ್ಟಿ ಹಾಕುವಂಥಲ್ಲಿ ಯಾವ ರಣತಂತ್ರವನ್ನು ತಾವು ಚರ್ಚೆ ನಡೆದಿದೆ ಸರ್. ಇವತ್ತು ಡಿಸ್ಕಷನ್ ನಡೆದಿದೆ, ನಾಳಿಂದ ಕೌನ್ಸಿಲ್ ಒಳಗೆ ತಮಗೆ ಗೊತ್ತಾಗ್ತದೆ ಸರ್. ವರದಿ ರತ್ನಾಕರ ಗೌಂಡಿ, ಮಹಾನಗರ ಪಾಲಿಕೆ, ಬೆಳಗಾವಿ.